ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್. ಇವತ್ತು ಬೆಳಿಗ್ಗೆನೇ ಖುಷಿ ಏನು ಅಂತ ಅಂದರೆ, ಬೆಳಿಗ್ಗೆ ಯೂಟ್ಯೂಬ್ ಚೆಕ್ ಮಾಡಿದ್ದೆ, 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಫುಲ್ ಖುಷಿ ಆಯಿತು ನನಗೆ. ಫಸ್ಟ್ ಡೇ ಒನ್ನಲ್ಲಿ 1 ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಆ ಸಬ್ಸ್ಕ್ರೈಬರ್ ನಾನೇ ಆಗಿದ್ದೆ, ಫಸ್ಟ್ ಸಬ್ಸ್ಕ್ರೈಬರ್. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು. 100 ಆಗಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ ನೋಡಿ ಪ್ಲೀಸ್. ವ್ಯೂಸ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸು ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬ 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 ಥ್ಯಾಂಕ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇವತ್ತು ನಾನು ಪಾಪುಗೆ ನಾವು ಲಡ್ಡು ಪಾಪುಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಫಸ್ಟು ಬಂದು ಇದು ಸೆಬಾಮೆಡ್ ಶಾಂಪೂ. ಇದು 1060 ಇದೆ ಇದಕ್ಕೆ. ಇದು pH ಲೆವೆಲ್ ಬಂದ್ಬಿಟ್ಟು 5.5 ಅಂತ ಇದೆ. 5.5 ಇದೆ. ತುಂಬಾ ಚೆನ್ನಾಗಿದೆ. ನಾವು ಅವನಿಗೆ ಆಯಿಲ್ ಏನಾದರೂ ತಲೆಗೆ ಹಾಕಿದ್ರೆ, ಮಸಾಜ್ ಮಾಡಿದರೆ ಎಣ್ಣೆ ಜಿಡ್ಡೆಲ್ಲ 1 ವಾಶಿಗೆ ಕ್ಲಿಯರ್ ಆಗಿಬಿಡುತ್ತೆ. ಜಾಸ್ತಿ ನೊರೆನೂ ಬರಲ್ಲ. ತುಂಬ ಚೆನ್ನಾಗಿದೆ. ನಾನು ಹೆಡ್ಡಿಗೆ ಇದೇ ಹಾಕೋದು, ಡೇ 1ಇಂದ ಇದೇ ಹಾಕ್ತಾ ಇರೋದು. ಮತ್ತು ಇದು ತುಂಬ ಯೂಸು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಇದು 500 ml ಇದು. ನಾನು ಶಾಂಪೂ ಡೇ 1ಇಂದ ಇದೇ ಯೂಸ್ ಮಾಡ್ತಾ ಇರೋದು ಅವನಿಗೆ. ನಾನು ಹೇಳ್ತೀನಿ ಡೇ 1ಇಂದ ಯಾವ್ದು ಯೂಸ್ ಮಾಡ್ತಾ ಇರೋದು ಯಾವುದಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಹೆಡ್ ಟು ಟೋ ಇದು ಯೂಸ್ ಮಾಡ್ತಾ ಇದ್ದೀನಿ, ಸೆಬಾಮೆಡ್ ಜೆಂಟಲ್ ವಾಶ್. ಇದು ಬಂದ್ಬಿಟ್ಟು 910 ಅಂತ ಇದೆ, 910 ಅಂತ ಇದೆ. 400 ml. ಇದು ಅಷ್ಟೇ 1 ಮಂತ್ ಬರುತ್ತೆ ಇದು. ತುಂಬಾ ಚೆನ್ನಾಗಿದೆ ಇದು ಕೂಡ. ನಾನು ಇದು ಕೂಡ ಡೇ 1ಇಂದನೇ ಯೂಸ್ ಮಾಡ್ತಾ ಇರೋದು. ಡಾಕ್ಟರ್ ಕೂಡ ಇದನ್ನೇ ಸಜೆಸ್ಟ್ ಮಾಡಿದ್ದಾರೆ ಅವನಿಗೆ. ಆಮೇಲೆ ಸೋಪ್ ನಾನು ಫಸ್ಟು ಸೆಬಾಮೆಡ್ ಯೂಸ್ ಮಾಡ್ತಾ ಇದ್ದೆ. ಅದ್ರ ನಂತರ ಯಾಕೋ ನನಗೆ ಅಷ್ಟು ಸರಿ ಅನಿಸಿಲ್ಲ, ಗೊತ್ತಿಲ್ಲ ನನಗೆ ಯಾಕಂತ. ನನಗೆ ಅಷ್ಟು ಸರಿ ಅನಿಸಿಲ್ಲ. ನಾನು ಅದಕ್ಕೆ ಇದು ಟೆಡಿ ಬಾರ್ ತಂದ್ಕೊಂಡಿದ್ದೀನಿ. ಟೆಡಿ ಬಾರ್ ಇದು ತುಂಬಾ ಚೆನ್ನಾಗಿದೆ. ಆದರೆ ಬೇಗ ಕರ್ಗೋಗ್ಬಿಡುತ್ತೆ. ಸ್ವಲ್ಪ ಡ್ರೈ ಪ್ಲೇಸಲ್ಲೇ ಇಡಬೇಕು ಇದನ್ನು. ಇದು ಬಂದ್ಬಿಟ್ಟು 548 ಅನ್ನೋ ತೋರಿಸ್ತಾರೆ. ಇದು 500 ಸಮಥಿಂಗ್ ಏನೋ ಇದೆ. ಇದರಲ್ಲಿ 3 ಸೋಪ್ ಇರುತ್ತೆ, ಆದರೆ ಬೇಗ ಖಾಲಿ ಆಗಿದೆ. ಚಿಕ್ಕದಾಗಿರುತ್ತೆ. ಸೋಪ್ ಒಂದು ಪಿಂಕ್ ಕಲರ್ ಇರುತ್ತೆ. ನನಗಿದು ಸ್ವಲ್ಪ ತುಂಬಾ ಇಷ್ಟ ಆಗಿದೆ, ಹಾಗಾಗಿ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಉರಿಯಲ್ಲ, ನೊರೆನೂ ಅಷ್ಟೇನು ಬರಲ್ಲ, ಮತ್ತು ಘಮ ಅಂತ ಇರುತ್ತೆ. ಸೋಪ್ ನಾನು ಇದು ಯೂಸ್ ಮಾಡೋದು ಟೆಡಿ ಬಾರಲ್ಲಿ. ಆಮೇಲೆ ಫೇಸ್ ಕ್ರೀಮ್ ನಾನು ಸೆಬಾಮೆಡ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದಿದ್ದೆ. ಅದು ತುಂಬಾ ಆಯಿಲಿಯಾಗಿ ಬರ್ತಾ ಇತ್ತು, ತುಂಬ ಆಯಿಲಿ ಅನಿಸ್ತಾ ಇತ್ತು. ಆಮೇಲೆ ನಾನು ಅದು ಚೇಂಜ್ ಮಾಡಿ ಇದು ಸೆಬಾಮೆಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ ಇದೆ, ಇದು ಯೂಸ್ ಮಾಡಿದೆ. ಇದು ನನಗೆ ಡೇ 1ಇಂದನೇ ಸಖತ್ ಇಷ್ಟ ಆಗೋಗ್ಬಿಡ್ತು. ಫಸ್ಟ್ ಯಾವಾಗ ಯೂಸ್ ಮಾಡಿದೆ ಅಲ್ವಾ, ಅದು ದಿನದಿಂದನೇ ನನಗೆ ಸಖತ್ ಇಷ್ಟ ಆಯಿತು. ಅಷ್ಟೇನು ಆಯಿಲಿ ಇಲ್ಲ ಕ್ರೀಮ್ ಅಷ್ಟು. ನಾನು ಅದಕ್ಕೆ ಆ ಕ್ರೀಮ್ ಯೂಸ್ ಮಾಡೋದು ಬಿಟ್ಟಿದ್ದೀನಿ. ಇದು ಫೇಶಿಯಲ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಲೋಷನು ಅಷ್ಟೇ, ನಾವು ಅವನಿಗೆ ಸೆಬಾಮೆಡ್ ಲೋಷನ್ನೇ ಯೂಸ್ ಮಾಡ್ತಾ ಇದ್ವಿ. ಅವನಿಗೆ ಸ್ವಲ್ಪ ಸ್ಕಿನ್ನಲ್ಲಿ ಸ್ವಲ್ಪ ರ್ಯಾಷಸ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಇಲ್ಲಿ ಹೆಡ್ಡಿಂದ ಹೊಟ್ಟೆ ತನಕ ಇತ್ತು, ಮತ್ತು ಕಾಲಿಗೆಲ್ಲ ಆಗಿರಲಿಲ್ಲ. ಗುಳ್ಳೆ ಚಿಕ್ಕ ಗುಳ್ಳೆ ಆಗ್ತಾಯಿತ್ತು. ಫಸ್ಟು ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಟೆಡಿ ಬಾರ್ ಲೋಷನ್ನೇ ಕೊಟ್ಟಿದ್ರು ನನಗೆ. ಅದು ಏನು ರಿಸಲ್ಟ್ ಚೆನ್ನಾಗಿರಲಿಲ್ಲ ಅದರಲ್ಲಿ, ಅದು ಯೂಸೇ ಆಗಿಲ್ಲ ನನಗೆ. ಬಟ್ ಅದು ಚೆನ್ನಾಗಿತ್ತೋ ಏನೋ ಗೊತ್ತಿಲ್ಲ ನನಗೆ. ಅವನಿಗೆ ಸ್ಕಿನ್ ರ್ಯಾಷಸ್ ತುಂಬ ಇರೋದ್ರಿಂದ, ಪಿಂಪಲ್ಸ್ ಚಿಕ್ಕ ಪಿಂಪಲ್ಸ್ ಆಗಿರೋದ್ರಿಂದ ಅದು ಏನೋ ಅಷ್ಟೊಂದು ನನಗೆ ಅನಿಸಿಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಇನ್ನು ಅವನಿಗೆ ಜಾಸ್ತಿ ಆಗಿರೋದಕ್ಕೆ ನಾನು ಇನ್ನೊಂದ್ಸಲ ಹೋಗಿರೋದಕ್ಕೆ ಡಾಕ್ಟ್ರು ನನಗೆ ಇದು ಎಟೋಗ್ಲಾ ಲೋಷನ್ ಕೊಟ್ಟಿದ್ದಾರೆ. ಇದು ಓಕೆ, ಇದು ಹಾಕಿದಾಗಿಂದ ಸ್ವಲ್ಪ ಕಲರ್ ಇದೆ, ಮತ್ತು ಸ್ಕಿನ್ ಸ್ವಲ್ಪ ಗ್ಲೋ ಆಗ್ತಾ ಬಂದಿದೆ. ಅಂದರೆ ನನ್ನ ಮಗನಿಗೆ ಫೋಟೋಥೆರಪಿಲಿ ಇಟ್ಟಿದ್ರಿಂದ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಕಲರು, ಸ್ವಲ್ಪ ಅಲ್ಲ ಜಾಸ್ತಿನೇ ಆಗಿಲ್ಲ. ಇದು 250 ml ಇದೆ. ಇದು ಸ್ವಲ್ಪ ಕಾಸ್ಟ್ಲಿ, 1575 ಏನೋ ಇದೆ ಇದಕ್ಕೆ. ಮೆಡಿಕಲಲ್ಲಿ ನನಗೆ ಕೇಳಿದ್ರೆ ಇರಲ್ಲ, ಬಟ್ ಅವ್ರು ತರಿಸಿ ಕೊಡ್ತಾರೆ ನನಗೆ. 1 ಡೇ ಅಷ್ಟರಲ್ಲಿ ತರಿಸಿ ಕೊಡ್ತಾರೆ. ಇದು ತುಂಬ ಚೆನ್ನಾಗಿದೆ. ನಾನು ಆವತ್ತಿಂದ ಇವತ್ತಿನ ತನಕ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ.
ಇವಾಗ ಸ್ಕಿನ್ ರ್ಯಾಷಸ್ ಇಲ್ಲ ಅಂತ ಅಲ್ಲ, ಒಂದು ಸ್ವಲ್ಪ ಡಸ್ಟ್ ಎಲರ್ಜಿ ಇದೆ, ಸ್ಮೋಕ್ ಎಲರ್ಜಿ ಇದೆ, ಆಮೇಲೆ ಅವನಿಗೆ ಪೆಟ್ಸ್ ಎಲರ್ಜಿ ಇದೆ. ಪೆಟ್ ಹತ್ರ ಮತ್ತು ಡಸ್ಟಲ್ಲೆಲ್ಲ ಹೋಗ್ಬಿಟ್ರೆ ಅವನಿಗೆ ಅದೇ ಸ್ಕಿನ್ ರ್ಯಾಷಸ್ ಆ ಥರ ಆಗುತ್ತೆ. ಇದು ಹಾಕಿದರೆ ಸ್ವಲ್ಪ ಒಂದು ಡೇ ಅಷ್ಟರಲ್ಲಿ ವಾಸಿ ಆಗುತ್ತೆ, 1 ಡೇ ಅಷ್ಟರಲ್ಲಿ ವಾಸಿ ಆಗಿಬಿಡುತ್ತೆ. ಆಮೇಲೆ ಪೌಡರ್ ನಾನು ಅಷ್ಟೇನು ಯೂಸ್ ಮಾಡಲ್ಲ ಅವನಿಗೆ, ಬಟ್ ಕಪ್ ಹಚ್ಚಿದಾಗ ಆಮೇಲೆ ಡೈಪರ್ ಹಾಕೋಕ್ಕೂ ಮೊದಲು ಎಲ್ಲ ಈ ಪೌಡರ್ನ ಹಾಕ್ತೀನಿ. ಇದು ತಂದು ಒಂದು 3 ಮಂತ್ಸೇ ಆಗಿದೆ. ಅಷ್ಟು ಯೂಸ್ ಮಾಡಲ್ಲ, ಅದಕ್ಕೆ ಅದಷ್ಟು ಬೇಗ ಖಾಲಿ ಆಗಲ್ಲ. 666 ಇದೆ, 200 ಗ್ರಾಮ್. ಇದು 200 ಗ್ರಾಮ್ ಇದು ಬಾಕ್ಸ್. ಇದು ಬಂದುಬಿಟ್ಟು 666 ಅಂತ ಇದೆ ಪ್ರೈಸು. ಆಮೇಲೆ ನಾವು ಅವನಿಗೆ ಆಯಿಲ್ ಬಂದುಬಿಟ್ಟು ಆಲಿವ್ ಆಯಿಲ್ ಯೂಸ್ ಮಾಡ್ತೀವಿ. ಕಡಿಮೆ ರೇರ್ ಯೂಸ್ ಮಾಡೋದು, ಬಟ್ ಇದು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಡೈಪರಲ್ಲಿ ನಾನು ಮಕ್ಕಳಿಗೆ ಇಂಪಾರ್ಟೆಂಟ್ ಅಂತಂದರೆ ಡೈಪರು ಯಾವ್ಯಾವುದೋ ಹಾಕಿದ್ರೆ ರ್ಯಾಷಸ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಅದು ಫೇಸ್ ಮಾಡಿದ್ದೀನಿ, ನನ್ನ ಮಗಳಿದ್ರಲ್ಲಿ ನೋಡಿದ್ದೀನಿ ನಾನು. ಇದು ಫಸ್ಟ್ ಇದನ್ನು ಆರ್ಡರ್ ಮಾಡಿದ್ದು ನಮ್ಮ ರಘು ಆಯಿತಾ. ಪ್ಯಾಂಪರ್ಸ್ ಪ್ರೀಮಿಯಮ್ ಕೇರ್ ಪ್ಯಾಂಟ್ ಸ್ಟೈಲಲ್ಲಿ ಇರೋದು. ಇದು ಸಾಫ್ಟ್ನೆಸ್ ಅಂತ ಇದೆ, ಲಕ್ಸುರಿಯಸ್ ಸಾಫ್ಟ್ ಅಂತ ಇದೆ. 100% ಲೀಕ್ ಪ್ರೂಫ್, ಅದಂತೂ ಪಕ್ಕ ಹೌದು, ಲೀಕ್ ಪ್ರೂಫೇ ಇದು. ಆ್ಯಂಟಿ ರ್ಯಾಶ್ ಬ್ಲ್ಯಾಂಕೆಟ್ಸ್ ಅಂತ ಇದೆ. ಇದು ನಾನು ಅವನಿಗೆ ಇವಾಗ ಎಲ್ ಸೈಜ್ ಆಗ್ತಾ ಇರೋದು, ಸ್ವಲ್ಪ ಲೂಸಾಗೇ ಇರಲಿ ಅಂತ ಅಂದ್ಬಿಟ್ಟು ನಾನು ಎಲ್ ಸೈಜ್ ತೊಗೊಂಡಿದ್ದೀನಿ ಅವನಿಗೆ. 44 ಪ್ಯಾಂಟ್ಸ್ ಇರುತ್ತೆ ಇದರಲ್ಲಿ, 44 ಡೈಪರ್ ಇರುತ್ತೆ. ಒಂದು ಸಿಂಗಲ್ ಡೇ ಕೂಡ ಅವನಿಗೆ ರ್ಯಾಷಸ್ ಆಗಿಲ್ಲ, ಟಚ್ವುಡ. ಯಾಕಂದರೆ ಅವನಿಗೆ ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ಭಯ ಅವನ ವಿಷಯದಲ್ಲಿ. ತುಂಬ ಅಂದರೆ ಓವರ್ ನೈಟ್ ಹಾಕಿರೋದ್ರಿಂದ ಏನು ಲೀಕೇಜ್ ಲೀಕ್ ಆಗಲ್ಲ. ಮತ್ತು ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ಈ ಥರ ಬೇರೆ ಇರುತ್ತೆ. ನನ್ನ ಮಗ ಎದ್ದ. ನೋಡಿಲಿ ಹಚ್ಕೊಂತ ಇತ್ತು ಈ ನೆಟೋಗ್ಲನ. ಅಮ್ಮ ಅಲ್ಲೋಡಲ್ಲಿ ಅಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಮ್ಮಾಸ್ ಯೂಟ್ಯೂಬ್ ಚಾನಲ್. ನಮ್ಮ ಪಾಪು ಇವಾಗ ಎದ್ದಿದ್ದಾನೆ. ಓಕೆ, ನನ್ನ ಹೀರೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಮ್ಮಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ನೋಡಿ. ಡೋಂಟ್ ಸ್ಕಿಪ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಇವತ್ತು ಅವನನ್ನು ತಿರ್ಗಾ ಮಲಗಿಸ್ಬಿಟ್ಟು ನಾನು ಮಷಿನ್ ಬಟ್ಟೆ ಹಾಕಿದ್ದೆಲ್ಲ ಎತ್ಕೋತಾ ಇದ್ದೀನಿ. ಮಷಿನ್ ಬೆಳಿಗ್ಗೆನೇ ಆಗಿರುತ್ತೆ. ಅವನೇನು ಮಾಡ್ತಾನೆ, ಯುಟಿಲಿಟಿ ಸ್ಪೇಸ್ ಹತ್ರ ಅವನು ಬಂದುಬಿಡ್ತಾನೆ. ಅಲ್ಲಿ ಡಸ್ಟ್ ಇರುತ್ತೆ, ಧೂಳಿರುತ್ತೆ. ಆಮೇಲೆ ಅದು ಒಂದು ಸ್ಟೆಪ್ ಮೇಲೆ ಬರಬೇಕು ಮನೆಯಿಂದ, ಇದು ಕಿಚನ್ನಿಂದ. ಅವನಲ್ಲಿ ಸ್ವಲ್ಪ ಎಡವಿ ಬಿಡ್ತಾನೆ, ಬಿದ್ದೋಗ್ತಾನೆ. ಆಮೇಲೆ ಸಂದಿಯಲ್ಲಿ ಏನಾದರೂ ತಾಗಿಸ್ಕೊಂಡ್ರೆ ಆಮೇಲೆ ಅವನಿಗೆ ನೋವಾಗುತ್ತೆ, ಏಟಾಗುತ್ತೆ ಅಂತ ಹೇಳಿ ನಾನು ಅವ್ನು ಮಲ್ಕೊಂಡವಾಗಲೇ ಬಂದು ಇದೆಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಬಟ್ಟೆ ಒಣಸುವಾಗಲೂ ಅಷ್ಟೇ, ಅವನು ಆಗಲೇ ಎದ್ದುಬಿಟ್ಟಿದ್ದ. ಅದೇ ಏನೊಂದು 10-15 ನಿಮಿಷದ ಕೋಳಿ ನಿದ್ದೆ. ಅದಕ್ಕೆ ನಾನು ಬಾಲ್ಕನಿದು ಗ್ಲಾಸ್ ಹಾಕ್ಬಿಟ್ಟು ಬಟ್ಟೆ ಒಣಸ್ಕೊಂಡೆ. ನಾನು ಅವನ ಬಟ್ಟೆನೇ ಬೇರೆ ಒಗಿತೀನಿ, ವಾಶ್ ಮಾಡಿಸ್ಕೊತೀನಿ. ನಮ್ಮದೇ ಬೇರೆ ಇದರಲ್ಲಿ ಹಾಕ್ಬಿಡ್ತೀನಿ ನಾನು. ಡೈಲಿ ಇದೇ ಕೆಲಸ ಅಲ್ವಾ, ಮಕ್ಕಳಿರೋ ಮನೇಲಂತೂ ಡೈಲಿ ಮಷಿನ್ ಆನ್ ಮಾಡಲೇಬೇಕು. ಬಟ್ಟೆ ತೊಳಿ, ಬಟ್ಟೆ ಒಣಸು, ಬಟ್ಟೆ ಮಡ್ಚಿಟ್ಕೊ, ಇದೇ ಕೆಲಸ. ಒಣಗಿಸುವಾಗಲೂ ಅಷ್ಟೇ ಅವನು ಸಪ್ರೇಟಾಗಿ ಒಣಸ್ಬಿಡ್ತೀನಿ ನಾನು, ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಅಂದ್ಬಿಟ್ಟು. ಅವನ ಬಟ್ಟೆಗೆ ಸ್ವಲ್ಪ ಡೆಟಾಲೆಲ್ಲ ಹಾಕಿ ಮಷಿನ್ಗೆ ಹಾಕೋದು ನಾನು. ಇಲ್ಲಿ ರಘು ಸಂಡೇ ಫಿಶ್ ತಂದಿದ್ರು. ನಮ್ಮ ಮನೇಲಿ ಸಂಡೇ ಚಿಕನ್ನು ಫಿಶ್ ಎರಡೂ ಇತ್ತು. ನಾನು ಜಸ್ಟ್ ಚಿಕನ್ ಅಷ್ಟೇ ಮಾಡ್ಕೊಂಡಿದ್ದೆ ಸಂಡೇ.
ಟ್ಯೂಸ್ಡೇಗೆ ಫಿಶ್ ತಿನ್ನೋಣ ಅಂತ ಅಂದ್ಕೊಂಡು ಅದೇ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಮಸಾಲ ಎಲ್ಲ ಹಾಕಿ ಒಂದು 2 ಗಂಟೆ ಹತ್ರ ನಾನು ಫ್ರೈ ಮಾಡಿಕೊಂಡೆ. ಅದೇ ಅವ್ನು ಇಟ್ಕೊಂಡು ಮಾಡೋಕ್ಕಾಗಲ್ಲ, ಎಲ್ಲಾದರೂ ಕೈ ಹಾಕ್ಬಿಡ್ತಾನೆ, ಖಾರ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಅವನು ಮಲ್ಕೊಂಡಾಗಲೇ ಮಾಡೋಣ ಅಂತ ಅಂದ್ಕೊಂಡ್ರೆ ಅವನು 2 ಗಂಟೆ ಆದ್ರೂ ಆಗ ನಿದ್ದೆ ಮಾಡಿಲ್ಲ. ಆಮೇಲೆ ನನಗೂ ಹಸು ಆಗ್ತಾಯಿತ್ತು. ಬೆಳಿಗ್ಗೆ ನಾನು ನಾಷ್ಟ ಎಲ್ಲ ಮಾಡೋದು ಕಡಿಮೆ, ಬ್ರೇಕ್ಫಾಸ್ಟ್ ತಿನ್ನೋದು ರೇರ್, ಎಲ್ಲಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅಷ್ಟೇ ತಿನ್ನೋದು. ಮಾನವೆಲ್ಲ ಮಾಡಿ ಕಳಿಸ್ತೀನಿ, ಅದಕ್ಕೆ ಮಧ್ಯಾಹ್ನ ಬೇಗ ಹಸುವಾಗಿಬಿಡುತ್ತೆ ನನಗೆ. ಹೆಂಗೋ ನಾನು ಎತ್ಕೊಂಡೆ ಮಾಡಿದೆ, ಒಂದು ಸ್ವಲ್ಪ ಹೊತ್ತು ನೋಡಿದೆ ಅವನು ಮಲ್ಕೊಂಡಿಲ್ಲ. ಆಮೇಲೆ ಅಲ್ಲಿ ಕೂರ್ಸೋಕ್ಕೆ ನೋಡಿದೆ, ನಾನು ಹಾಲಲ್ಲಿ ಅಲ್ಲೂ ಕುತ್ಕೊಂಡಿಲ್ಲ, ಹಾಗೆ ನಾನು ಒಂದು ಕೈಲಿ ಎತ್ಕೊಂಡು ಮಾಡಿಕೊಂಡೆ. ಸಿಮ್ಮಲ್ಲೇ ಇಟ್ಕೊಂಡು ಮಾಡಿದೆ. ಅಲ್ಲೇ ಇಟ್ಬಿಟ್ಟು ಅದು ಘಾಟ್ ಬಂದುಬಿಡುತ್ತೆ, ಅವನು ಕೆಮ್ತಾನವನು. ಅದಕ್ಕೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಹಾಕಿ ನಾನು ಪಾಪು ಹಾಲಲ್ಲಿದ್ವಿ, ಆಗಾಗ ಬಂದು ಮಡ್ಚಿ ಹೋಗ್ತಾ ಇದ್ದೆ. ನಾನು ಇವಾಗ ರೆಡಿಯಾಗಿದೆ, ಹಾಗೆ ಅನ್ನ ಜೊತೆ ಹಾಕ್ಕೊಂಡು ನಿಧಾನಕ್ಕೆ ಏನು ಅವನು ವಯಸ್ಸವ್ರು ಕೊಡ್ತಾನಂತೆ ನೋಡಿ. ನಿಧಾನಕ್ಕೆ ಏನು ಒಂದೇ ಕೈಯಲ್ಲಿ ಇಟ್ಕೊಂಡು ಒಂದೇ ಕೈಯಲ್ಲಿ ಪೆಟ್ರೋಲೆಲ್ಲ ಹಾಕ್ಕೊಂಡು ನಾನು ಮಾತಾಡಿದ್ರೆ ಅವನು ಮಾತಾಡ್ತೀನಿ. ಇಲ್ಲಿ ಪಾಪದೊಂದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ, ಒಂದು ಸಲ ಹಾಕಿದ್ದೀನಿ ನೋಡಿ. 2, 3, 4, 5. ಓಕೆ, ಒನ್ ಮೋರ್ ಟೈಮ್. 1, 2, 3, 4, 5. ನೋ, 1, 2, 3, 4, 5. 1, 2, 3, 4, 5. 1, 2, 3, 4, 5. 1, 2, 3, 4, 5. 1, 2, 3, 4, 5. No sound. Why not sound? Okay, one more time, Mama. Try. 1, 2, 3, 4, 5. Also no sound. Why? Okay. 1, 2, 3, 4, 5. 4, 5. 4, 5. Ding 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 chick 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 ding chick 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 chick. ಆಮೇಲೆ ಡ್ರಾಪ್ಸಲ್ಲಿ ವಿಟಮಿನ್ D3 ಡ್ರಾಪ್ಸ್ ಕೊಟ್ಟಿದ್ದರು, ಅಲ್ಟ್ರಾ D3. ಇದು ಅದೇ ಹುಟ್ಟಿದಾಗ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ದರು ಇದು ನಮಗೆ. ಅವರು ಹಾಕ್ತಾಯಿದ್ರು, ಫುಲ್ 1 ml ಹಾಕ್ತಾಯಿದ್ರು. ಇದು ಅವನು ಅದು ಹಾಕಿದಾಗೆಲ್ಲ ಉಗಿತಾ ಇದ್ದ, ಕುಡಿತಾನೇ ಇರಲಿಲ್ಲ. ಫಸ್ಟ್ ಒಂದು 2-3 ಮಂತ್ ಕುಡ್ದ, ಆಮೇಲೆ ಅದು ನುಂಗ್ತಾನೇ ಇರಲಿಲ್ಲ, ಸೈಡಿಂದ ಚೆಲ್ಬಿಡ್ತಾ ಇದ್ದ. ಅವನು ನೋಡ್ತಾ ಇದ್ದಾನೆ ಏನು ಮಾಡ್ತಾಯಿದ್ದಾಳೆ ಅಂತ. ಅವನಿಗೂ ಇಂಟ್ರೆಸ್ಟು, ಮಮ್ಮಿ ಏನು ಮಾಡ್ತಾಯಿದ್ದಾಳೆ ನನ್ನ ಡ್ರಾಪ್ಸ್ ಎಲ್ಲ ತೊಗೊಂಡು ಅಂತ ಅಂದ್ಬಿಟ್ಟು. ಆಮೇಲೆ ಈ ಸಲ ಹೋದಾಗ ಡಾಕ್ಟ್ರ್ ಹತ್ರ ಹೇಳಿದ್ದೆ ನಾನು. ಆಮೇಲೆ ಡಾಕ್ಟ್ರು ಇದು ಕೊಟ್ಟಿದ್ದಾರೆ, ವಿಟಮಿನ್ D3, ಕಿಡ್ ರಿಚ್ D3 ಅಂತ ಅಂದ್ಬಿಟ್ಟು. ಅದು ಆ ವಿಟಮಿನ್ D3ಗೆ 43 ರುಪೀಸ್ ಏನೋ, 40 ರುಪೀಸಲ್ಲೇನೋ ಸಿಗುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು, ಪ್ರೈಸ್ ಕೊಟ್ಟಿಲ್ವಾ? ಹಾಂ, ಇಲ್ಲಿದೆ ಪ್ರೈಸು. 199 ಇದೆ, 199 ಇದ್ರ ಪ್ರೈಸ್ ಬಂದುಬಿಟ್ಟು. ಇದು ಓಕೆ, ಕುಡಿತಾನೆ. ಇದು ಜಸ್ಟ್ 5 ml ಅಷ್ಟೇ ಕೊಡೋದು, ಇದು ಫುಲ್ ಕೊಡೋದಲ್ಲ ಇದು. ಅದಕ್ಕೆ ಇದು ಒಂದು ಸ್ಟಾರ್ಟ್ ಮಾಡಿ 1 ಮಂತ್ ಆಯ್ತು ಅಷ್ಟೇ. ನೋಡಿ ಹಿಂಗೆ ನೋಡ್ತಾ ಇದ್ದಾನಂತೆ, ವಯಸ್ಸವ್ರು ಕೊಡೋಕ್ಕೂ ಕೊಡ್ತಾಯಿಲ್ಲ, ಇಲ್ಲಿಂದ ಕಾಡ್ಕೊಂಡಿದ್ದಾನೆ. ಎಲ್ಲ ನೋಡ್ತಾನೆ ಕ್ಯೂಟಾಗಿ. ಅವ್ರಿಗೆಲ್ಲ ಇಂಟ್ರೆಸ್ಟ್ ಅಲ್ವ ಇವಾಗ. ನಗಾಡ್ತಾ ಇದ್ದ ಅವನು.
ಕಪ್ಪ ಎಲ್ಲ ಇಟ್ಕೊಳ್ಳೋದೇ ಇಲ್ಲ ಅವನು, ತೆಗ್ದುಬಿಡ್ತಾನೆ, ಹೆಂಗಾದರೂ ಮಾಡ್ಕೊಂಡು ತೆಗ್ದುಬಿಡ್ತಾನೆ ಅವನು. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್, ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ಬಾಯ್.